ಪತ್ರಿಕಾಗೋಷ್ಠಿನಲ್ಲಿ ಪಕ್ಷದ ಕಾರ್ಯಾಧ್ಯಕ್ಷರು ಮತ್ತು ಮಾಜಿ ಸಂಸದರಾದಂಥ ಚಂದ್ರಪ್ಪನವರಿದ್ದಾರೆ. ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಮಾಜಿ ಬೆಂಗಳೂರಿನ ಮಹಾಪೌರರಾದಂಥ ರಾಮಚಂದ್ರಪ್ಪನವರಿದ್ದಾರೆ. ರಾಜ್ಯ ಸ್ಟೇಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿದ್ದಂಥ ಮತ್ತು ಹಾಲಿ KPCCಯ ಪ್ರಧಾನ ಕಾರ್ಯದರ್ಶಿಗಳಲ್ಲಿ ಒಬ್ಬರಾಗಿರುವಂಥ ಚಂದ್ರಮೌಳಿಯವರು ಇದ್ದಾರೆ. ಸರ್, ಎಲ್ರಿಗೂ ನಮಸ್ಕಾರ. ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ವಿಚಾರವನ್ನು ತಮ್ಮ ಮೂಲಕ ರಾಜ್ಯದ ಜನತೆಯ ಮುಂದೆ ಇಡಲಿಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಹುಬ್ಬಳ್ಳಿಯ MTS ಕಾಲೋನಿ, ಈ ಕಾಲೋನಿನಲ್ಲಿ ಮಾಜಿ ಕೇಂದ್ರದ ಮಂತ್ರಿಗಳಾದಂಥ ಅನಂತಕುಮಾರ್ ಹಾಗೂ ಹಾಲಿ ಕೇಂದ್ರದ ಮಂತ್ರಿಗಳಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಇವರ ತಂದೆಯರು ರೈಲ್ವೇನಲ್ಲಿ ಕೆಲಸ ಮಾಡ್ತಾಯಿದ್ರು, ಅಲ್ಲಿ ವಾಸ ಮಾಡ್ತಾಯಿದ್ರು. ಅಲ್ಲಿ ಅನೇಕ ಮನೆಗಳು ಕಟ್ಟಲಾಗಿತ್ತು ರೈಲ್ವೆ ಡಿಪಾರ್ಟ್ಮೆಂಟಿಂದ. ಯಾವ ನೈಋತ್ಯ ರೈಲ್ವೆ ವಲಯ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಲ್ಲಿ ಭಾಳಷ್ಟು ಜನ ವಾಸ ಮಾಡ್ತಾಯಿದ್ರು. ಇತ್ತೀಚೆಗೆ ಕ್ವಾರ್ಟರ್ಸು ಮನೆಗಳನ್ನು, ರೈಲ್ವೆ ಕ್ವಾರ್ಟರ್ಸನ್ನು ಇರ್ತಕ್ಕಂಥದ್ದು. ಏಕಾಏಕಿ ಅಲ್ಲಿಯ ಈ MTS ಕಾಲೋನಿ ಅಂತ ಹೇಳಿದ್ರೆ ಹುಬ್ಬಳ್ಳಿಯ ರೈಲ್ವೆ ಸ್ಟೇಷನಿಂದ ಸುಮಾರು 2 ಕಿಲೋಮೀಟರ್, ಏರ್ಪೋರ್ಟಿಂದ ಸುಮಾರು 3 ಕಿಲೋಮೀಟರ್, ಅಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಸರ್ಕಲ್ ಇದೆಯಲ್ಲ, ಅಲ್ಲಿಂದ ಕೂಗಳತೆಯ ದೂರದಲ್ಲಿ ಇರ್ತಕ್ಕಂಥದ್ದು, ಕಾರವಾರ ರೋಡಿಗೆ ಹೋಗುವಂಥ ರಸ್ತೆನಲ್ಲಿ. ಅಲ್ಲೂ ರೈಲ್ವೆ ಇಲಾಖೆಗೆ ಸೇರಿರ್ತಕ್ಕಂಥ ಸುಮಾರು 13 ಎಕರೆ. ಆ 13 ಎಕರೆಯಲ್ಲಿ ಇದ್ದಂಥ ರೈಲ್ವೆ ಇಲಾಖೆಯ ಕ್ವಾರ್ಟರ್ಸು ಇನ್ನಿತರನ್ನ ನೆಲಸಮ ಮಾಡಿ ಇತ್ತೀಚೆಗೆ ಅದನ್ನು ಈ ಟೆಂಡರ್ ಮೂಲಕ 99 ವರ್ಷ ಲೀಸ್ ಕೊಡಲಿಕ್ಕೆ, ಇಟ್ ಈಸ್ ನಥಿಂಗ್ ಬಟ್ ಒಂದು ರೀತಿ ಸೇಲ್ ಮಾಡಿದಾಗೆ ಸರ್ಕಾರದ ನಿರ್ದೇಶನಗಳಿದ್ದಾವೆ. 30 ವರ್ಷದ ಮೇಲೆ ಯಾವುದು ಸರ್ಕಾರಿ ಜಮೀನುಗಳು, ಆಸ್ತಿಗಳನ್ನು ಲೀಸಿಗೆ ಕೊಡಬಾರ್ದು. ಫಸ್ಟ್ ಟೈಮ್ ಕೊಡುವಂಥದ್ದು 30 ಇಯರ್ಸ್. ಒಂದು ವೇಳೆ ಎರಡೂ ಪಾರ್ಟಿಗಳು ಒಪ್ಪಿಗೆ ಕೊಟ್ಟರೆ ಇನ್ನೊಂದು 15 ವರ್ಷ ಎಕ್ಸ್ಟೆಂಡ್ ಮಾಡಲಿಕ್ಕೆ ಅವಕಾಶ ಇರತಕ್ಕಂಥದ್ದಿದೆ. ಆದರೆ ಇವತ್ತು ಯಾರು ಆ ಇಡೀ ಕ್ಷೇತ್ರ ಯಾರಿಗೆ ಬರುತ್ತಪ್ಪ ಅಂದರೆ ಯಾಲಿ ಕೇಂದ್ರ ಸರ್ಕಾರದ ಪ್ರಹ್ಲಾದ್ ಜೋಶಿಯವರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥದ್ದು. ಹುಬ್ಬಳ್ಳಿಯ ಹೃದಯ ಭಾಗದಲ್ಲಿ ಇರ್ತಕ್ಕಂಥದ್ದು ಜಮೀನು. ನಾನು ಅಲ್ಲಿರುವಂಥ ಅತಿ ಹತ್ತಿರದಲ್ಲಿರುವಂಥ ನಮ್ಮ ಪಕ್ಷದ ಹಿರಿಯ ನಾಯಕರು, ವಯೋವೃದ್ಧರು, ಈಸ್ ಅರೌಂಡ್ 85, ಮತ್ತು ಇನ್ನಿತರ ಅಧಿಕಾರಿಗಳ ಜೊತೆಯಲ್ಲಿ ನಾನು ಮಾತುಕತೆ ಆಡಿದಾಗ ಅಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಒಂದು ಅಡಿಗೆ ಕನಿಷ್ಠ 25,000, ಒಂದು ಅಡಿಗೆ 25,000 ಇದೆ.
SR ವ್ಯಾಲ್ಯೂ, ಸಬ್ ರಿಜಿಸ್ಟ್ರಾರ್ ವ್ಯಾಲ್ಯೂ 1 ಅಡಿಗೆ 12,000 ಇದೆ. ಬಹುಶಃ 12,000ದ ಪ್ರಕಾರ ಲೆಕ್ಕ ಹಾಕಿದ್ರೆ 1 ಎಕರೆಗೆ 52,27,20,000. 13 ಎಕರೆಗೆ 679 ಕೋಟಿ 53,60,000. ಅದೇ ಇವತ್ತು ಮಾರ್ಕೆಟ್ ವ್ಯಾಲ್ಯೂ ತೆಗೆದುಕೊಂಡ್ರೆ 1,359 ಕೋಟಿ. ಅದು SR ವ್ಯಾಲ್ಯೂ, ಇದು ಫ್ಯಾನ್ಸಿ ರೇಟ್. ಮಾರ್ಕೆಟ್ ವ್ಯಾಲ್ಯೂ 1,359 ಕೋಟಿ 7,20,000 ಅಪ್ರಾಕ್ಸಿಮೇಟ್ಲಿ. ಇದನ್ನು ನಾ ಕಾವುಂಗ ನಾ ಕಾನೇದುಂಗ ಅನ್ನೋಂಥ ಸರ್ಕಾರದ ಪ್ರತಿನಿಧಿಗಳು ಈ ಟೆಂಡರ್ ಮೂಲಕ ಬರೇ 83 ಕೋಟಿ ರೂಪಾಯಿಗಳಿಗೆ 99 ವರ್ಷಗಳ ಕಾಲ ಲೀಸನ್ನು ಕೊಡ್ತಕ್ಕಂಥದಕ್ಕೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ರಿಯಲ್ ಎಸ್ಟೇಟ್ ದಂಧೆಗಳು ಅಲ್ಲಿ ಮಾತನಾಡ್ತಾ ಇದ್ದಾರೆ, ಯಾರೆಲ್ಲ ಅದರಲ್ಲಿ ಹಾಕಿದ್ದಾರೆ, ಎಷ್ಟು ಹಾಕಿದ್ದಾರೆ ಅಂತೇಳಿ. ಹುಬ್ಬಳ್ಳಿಯಲ್ಲಿ ಈಗ ಇದು ಚರ್ಚಾ ವಸ್ತು ಆಗಿದೆ. ಸುಮಾರು 1,359 ಕೋಟಿ ಆಸ್ತಿಯನ್ನು 83 ಅಥವಾ 85 ಕೋಟಿಗೆ ಕೊಡುವಂಥದಕ್ಕೆ ಪ್ರಕ್ರಿಯೆ ನಡೀತಾ ಇದ್ದರೆ ಆ ಕ್ಷೇತ್ರದ MP ಗಳು, ಕೇಂದ್ರದ ಹಾಲಿ ಸಚಿವರು ಬಾಯೇ ಬಿಡ್ತಾ ಇಲ್ಲ. ಮಾಧ್ಯಮಗಳಲ್ಲಿ ಇದೆಲ್ಲವನ್ನು ಸಹ ಪ್ರಸ್ತಾಪ ಮಾಡಿದ್ರು ಸಹ ವೈ ಮಿಸ್ಟರ್ ಪ್ರಹ್ಲಾದ್ ಜೋಶಿ ಹ್ಯಾಸ್ ನಾಟ್ ರಿಯಾಕ್ಟೆಡ್ ಆನ್ ದಿಸ್. ಮೌನಂ ಸರ್ವಸಮ್ಮತಂ ಅನ್ನುವಂಥ ರೀತಿಯಲ್ಲಿ ಇವರ ಹಿನ್ನೆಲೆಯನ್ನು ನೋಡಿದ್ರೆ ಇವರ ತಮ್ಮ ಗೋಪಾಲ್ ಜೋಶಿ ವಾಸ್ ಎನ್ ಎಂಪ್ಲಾಯಿ ಆಫ್ ಕೆನರಾ ಬ್ಯಾಂಕ್, ಅಲ್ಲಿ 100 ಕೋಟಿ ಅವ್ಯವಹಾರ ಮಾಡಿ ಅವರ ಮೇಲೆ CBI ತನಿಖೆ ಇದ್ದಂಥದನ್ನು ನಾನೇ ಇದೇ ಕಚೇರಿನಲ್ಲಿ ಆ ಇಶ್ಯೂ ಮೇಲೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಇವರ ಮೇಲೆ ಎನ್ಕ್ವೈರಿ ಆಗಬೇಕು, ಮಿಸ್ಟರ್ ಜೋಶಿ ಅವರ ರಾಜೀನಾಮೆ ಕೊಡಬೇಕು ಅಂತೇಳಿ ಆಗ ಒತ್ತಾಯ ಮಾಡಿದ್ದೆ. ಆದರೆ ಅಧಿಕಾರಕ್ಕೆ ಬಂದ ಮೋದಿಯವರು 6 ತಿಂಗಳಲ್ಲಿ 2014ರಲ್ಲಿ ಆ CBI ತನಿಖೆಯನ್ನು ಮುಚ್ಚಾಕಿದ್ರು. ಇದೇ ಗೋಪಾಲ್ ಜೋಶಿ ಅಂದರೆ ಪ್ರಹ್ಲಾದ್ ಜೋಶಿ ಅವರ ತಮ್ಮನ ಮೇಲೆ. ಇಷ್ಟೇ ಅಲ್ಲ, ಭಾರತೀಯ ಜನತಾ ಪಾರ್ಟಿಯವರ ಪ್ರವೃತ್ತಿ ಹೇಗಿದೆ ಅಂತ ಹೇಳಿದ್ರೆ, ಸಾರ್ವಜನಿಕ ಆಸ್ತಿಗಳಿಗೆ ಬೆಂಗಳೂರಿನಲ್ಲಿ ಅಶೋಕ ಹೋಟೆಲ್, ಹೀಗೆ ಬೇರೆಯವರಿಗೆ ಆರ್ಡ್ಲಿ 33-34 ಕೋಟಿಗೆ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಕಣ್ಣು ಮುಂದೆನೇ ಇಲ್ಲೇ ಇರತಕ್ಕಂಥದ್ದು. ಸೊ ಈ ಪ್ರವೃತ್ತಿಯನ್ನು ನೋಡಿದ್ರೆ, ಯಾಕಂದರೆ ಪ್ರಹ್ಲಾದ್ ಜೋಶಿ ಅವರ ಮಾತೆತ್ತಿದ್ದರೆ ಸತ್ಯ ಹರಿಶ್ಚಂದ್ರನ ರೀತಿಯಲ್ಲಿ ಎಲ್ಲ ವಿಚಾರಗಳಿಗೆ ರಿಯಾಕ್ಷನ್. ನಾನು ಇವತ್ತು ನನಗಿರುವಂಥ ಮಾಹಿತಿ ಪ್ರಕಾರ ಸ್ಪಷ್ಟವಾಗಿದೆ, ಯಾರು ರಿಯಲ್ ಎಸ್ಟೇಟ್ ದಂಧೆಕೋರರಿದ್ದಾರೆ ಅವರು ಎಲ್ಲರೂ ಸಹ ಯಾರು ಇದರಲ್ಲಿ ಬಿಡ್ಡರ್ಸ್ ಇದ್ದಾರೆ, ಆ ಬಿಡ್ಡನ್ನು ಇವತ್ತು ಓಪನ್ ಮಾಡಬೇಕಾಗಿತ್ತು. ಇವತ್ತು ಆ್ಯಕ್ಚುಲಿ ಅದನ್ನು ಮುಂದಕ್ಕೆ ಹಾಕಿದ್ದಾರೆ. ಕೇಂದ್ರ ಸರ್ಕಾರದ ದೆಹಲಿಯ ಇದು ಯಾವಾಗ ಮಾಧ್ಯಮಗಳಿಗೆ ಬಂದಾಗ ಬೂಮರಾಂಗ್ ಆಗಬಹುದು ಅನ್ನುವಂಥ ಹಿನ್ನೆಲೆಯಲ್ಲಿ
ಫೆಬ್ರವರಿ ಫಸ್ಟ್ ವೀಕೋ ಮುಂದೂಡಿದ್ದಾರೆ. 83 ಕೋಟಿಯಲ್ಲಿ 1359 ಕೋಟಿಯಲ್ಲಿ. ಇದರಲ್ಲಿ ನನಗೆ ಅನ್ನಿಸ್ತಾ ಇದೆ ಮತ್ತು ಜನ ಮಾತನಾಡ್ತಾ ಇದ್ದಾರೆ, ಇದರ ನೇರವಾಗಿ ಪ್ರಹ್ಲಾದ್ ಜೋಶಿ ಆ್ಯಂಡ್ ಈ ಟೀಮ್ ಥರ್ಡ್ ಪಾರ್ಟಿಯ ಮೂಲಕ ಈ ಜಮೀನನ್ನು ರಿಯಲ್ ಎಸ್ಟೇಟ್ಗೋಸ್ಕರ 99 ವರ್ಷಗಳ ಕಾಲ, 99 ವರ್ಷ ಆದರೆ ಯಾರು ಇರ್ತಾರೋ ಯಾರು ಇರಲ್ವೋ, ಸರ್ಕಾರದ ರೈಲ್ವೆ ಇಲಾಖೆಯ ಇಂಥ ಹುಬ್ಬಳ್ಳಿಯ ಹೃದಯ ಭಾಗದಲ್ಲಿರ್ತಕ್ಕಂಥ ಜಮೀನನ್ನು ಕಬಳಿಸ್ತಕ್ಕಂಥ ಹುನ್ನಾರ ಯಾರು ನಾ ಕಾವುಂಗ ನಾ ಕಾನೆದುಂಗ ಅಂತ ಹೇಳುವಂಥ ಮಂತ್ರಿಮಂಡಲದಲ್ಲಿ 2ನೇದೋ 3ನೇ ಸ್ಥಾನದಲ್ಲಿರ್ತಕ್ಕಂಥ ಮಾನ್ಯ ಪ್ರಹ್ಲಾದ್ ಜೋಶಿಯವರ ಕ್ಷೇತ್ರದಲ್ಲಿ ಇವತ್ತು ನಡೀತಾ ಇದೆ. ಇದಕ್ಕೆ ನೇರ ಕಾರಣ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಹ್ಲಾದ್ ಜೋಶಿಯವರಿದ್ದಾರೆ. ಇಂಡೈರೆಕ್ಟ್ಲಿ ಇಟ್ ಅಪಿಯರ್ಸ್ ಇವರು ಸಹ ಒಂದು ರೀತಿಯ ಫಲಾನುಭವಿ ಆಗಿರೋ ಹಾಗೆ ಕಾಣ್ತಾ ಇದೆ. ನಾನು ನಿಮ್ಮ ಮೂಲಕ ಕೇಳಿಕೆ ಬಯಸ್ತೇನೆ, ಮಿಸ್ಟರ್ ಚೌಕಿದಾರ್, ಎಲ್ಲಿ ಚೌಕಿದಾರ್ ಕೆಲಸ ಮಾಡ್ತಾ ಇದೆಯಪ್ಪ ಮಿಸ್ಟರ್ ಮೋದಿ? ಈಸ್ ಇಟ್ ನಾಟ್ ಯುವರ್ ಡ್ಯೂಟಿ? ರೈಲ್ವೆ ಇಲಾಖೆ ಆಸ್ತಿಯನ್ನು ಹೀಗೆ ಗುಳುಂ ಮಾಡುವಂಥ ಪ್ರಯತ್ನ ನಿಮ್ಮ ಮಂತ್ರಿಮಂಡಲದ ಸದಸ್ಯರ ಕುಮ್ಮಕ್ಕಿನಿಂದ ಹುಬ್ಬಳ್ಳಿಯಲ್ಲಿ ನಡೀತಾ ಇದೆ ಅನ್ನುವಂಥದ್ದನ್ನು ನೆನೆ ಇಲ್ಲಿ ಪಕ್ಕದ ಆಂಧ್ರಾಗೆ ಬಂದಿದ್ರಿ, ನಾಳೆ ಇಲ್ಲಿಗೆ ಬೆಂಗಳೂರಿಗೆ ಬರ್ತಾ ಇದ್ರಿ. ನಿಮಗೇನಾದರೂ ಸಹ ಭ್ರಷ್ಟಾಚಾರದ ವಿರುದ್ಧ ಏನಾದರೂ ಬದ್ಧತೆ ಇದ್ದರೆ ಇಮ್ಮಿಡಿಯೇಟ್ ಪೋಸ್ಟ್ಪೋನ್ ಅಲ್ಲ, ಇದನ್ನು ಮಾಡಬೇಕಾಗಿರುವಂಥದ್ದು ಈ ಪ್ರಕ್ರಿಯೆಯ ಲೀಸ್ ಪ್ರೊಸೀಡಿಂಗ್ಸನ್ನು ಕ್ಯಾನ್ಸಲ್ ಮಾಡಬೇಕು. ದಿಸ್ ಲ್ಯಾಂಡ್ ಹ್ಯಾಸ್ ಟು ಬಿ ಯೂಸ್ಡ್ ಫಾರ್ ದ ಡೆವಲಪ್ಮೆಂಟ್ ಆಫ್ ರೈಲ್ವೆ. ಇದರ ಜೊತೆಗೆ ಇದಕ್ಕೆ ಕುಮ್ಮಕ್ಕು ಕೊಟ್ಟಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರನ್ನು ಹೇಗ್ರಿ ನೀವು ಮಂತ್ರಿಮಂಡಲದಲ್ಲಿ ಇಟ್ಕೊಳ್ತೀರಿ? ಮಿಸ್ಟರ್ ಪ್ರಹ್ಲಾದ್ ಜೋಶಿ ಅವರನ್ನು ನಿಮಗೇನಾದರೂ ಸ್ವಲ್ಪನಾದರೂ ಭಾರತೀಯ ಜನತಾ ಪಾರ್ಟಿಯವರಿಗೆ, RSSನವರಿಗೆ, ಮೋದಿಗೆ, ಅಮಿತ್ ಶಾಗೆ, ನಡ್ಡಾಗೆ ಭ್ರಷ್ಟಾಚಾರದ ಬಗ್ಗೆ ಏನಾದರೂ ಸ್ವಲ್ಪನಾದರೂ ಕಿಂಚಿತ್ತಾದರೂ ಬದ್ಧತೆ ಇದ್ದರೆ ವಿತೌಟ್ ವೇಸ್ಟಿಂಗ್ ಟೈಮ್ ಪ್ರಹ್ಲಾದ್ ಜೋಶಿ ಅವರನ್ನು ಕೇಂದ್ರದ ಮಂತ್ರಿಮಂಡಲದಿಂದ ಡಿಸ್ಮಿಸ್ ಮಾಡಬೇಕು. ಈ ಪ್ರಕರಣದಲ್ಲಿ ಯಾರೆಲ್ಲರ ಕೈವಾಡ ಇದೆ, ಯಾಕೆ ಇದನ್ನು 100 ಇಯರ್ಸ್ ಕಾನೂನಲ್ಲಿ ಅವಕಾಶ ಇಲ್ಲದ ಇದ್ರೂ ಸಹ 100 ಇಯರ್ಸನ್ನು ಲೀಸ್ ಕೊಡಲಿಕ್ಕೆ ಪ್ರಕ್ರಿಯೆ ಯಾಕೆ ಪ್ರಾರಂಭ ಮಾಡಿದರು, ಅಟ್ ಹೂಸ್ ಇನ್ಸ್ಟೆನ್ಸ್ ಇಟ್ ವಾಸ್ ಸ್ಟಾರ್ಟೆಡ್ ಅನ್ನುವಂಥದ್ದನ್ನು, ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋದನ್ನು ತನಿಖೆ ಮಾಡ್ತಕ್ಕಂಥದಕ್ಕೆ ಸುಪ್ರೀಂ ಕೋರ್ಟಿನ ಸಿಟ್ಟಿಂಗ್ ಜಡ್ಜಿಂದ ಇಡೀ ಪ್ರಕರಣವನ್ನು ತನಿಖೆ ಮಾಡಬೇಕು. ಯಾರೆಲ್ಲ ಇದರಲ್ಲಿ ಕಲ್ಪ್ರಿಟ್ಸ್ ಇದ್ದಾರೆ, ಯಾರೆಲ್ಲ ಇದರಲ್ಲಿ ಕೈವಾಡ ಇದೆ, ಅವರಿಗೆ ಶಿಕ್ಷೆ ಆಗಬೇಕು ಅಂಥೇಳಿ ಪಕ್ಷ ಅತ್ಯಂತ ಆಗ್ರಹಪೂರ್ವಕವಾಗಿ ಒತ್ತಾಯಿಸುತ್ತೆ ಅಂಥೇಳಿ ಹೇಳಿಕೆ ಬಯಸ್ತೇನೆ. ನೋಡಿ, ಇದು ಕೇಂದ್ರದ ರೈಲ್ವೆ ಇಲಾಖೆ ಆಸ್ತಿ, ಜ್ಯೂರಿಸ್ಡಿಕ್ಷನ್ ಇರೋದು ಕೇಂದ್ರ ಸರ್ಕಾರಕ್ಕೆ. ಆದರೆ ಇಲ್ಲಿ ಸಾರ್ವಜನಿಕ ಆಸ್ತಿಯ ಕಾಪಾಡ್ತಕ್ಕಂಥದ್ದು ಅದು ಕೇಂದ್ರ ಸರ್ಕಾರದ ಸುಬರ್ದಿನಲ್ಲಿರಲಿ, ರಾಜ್ಯ ಸರ್ಕಾರದಿರಲಿ, ಆ್ಯಸ್ ಎ ಪೊಲಿಟಿಕಲ್ ಪಾರ್ಟಿ ವಿ ಓ ಎ ಡ್ಯೂಟಿ. ಸೊ ಹಾಗಾಗಿ ಇದು ಸ್ಪಷ್ಟವಾಗಿದೆ. ಇದನ್ನೇನು ಮಾಧ್ಯಮಗಳಲ್ಲಿ ಬಂದಾದ ಮೇಲೆ ನಾನು ಸಂಬಂಧಪಟ್ಟಂಥ ಅಲ್ಲಿಯ ಭಾಗದ ಶಾಸಕರಿರ್ಬೋದು, ಇನ್ನಿತರ ನಾಯಕರಿರ್ಬೋದು,
ಸಂಬಂಧಪಟ್ಟಂಥ ಅಧಿಕಾರಿಗಳಿರ್ಬೋದು ಅವರೆಲ್ಲರ ಹತ್ರನೂ ಸಹ ಮಾಹಿತಿಯನ್ನು ಸಂಗ್ರಹಿಸಿದ್ದೇವೆ. ಈಗ ಈ 5 ಗಂಟೆಗೆ ಈಗ ಆ ಸ್ಪಾಟಲ್ಲಿ, ಇವತ್ತು 5 ಗಂಟೆಗೆ ಆ ಸ್ಪಾಟಲ್ಲಿ ನನಗಿರುವಂಥ ಮಾಹಿತಿ ಪ್ರಕಾರ ಅಲ್ಲಿ ಪ್ರೊಟೆಸ್ಟನ್ನು ಆ ಸ್ಥಳೀಯ ಡಿಸ್ಟ್ರಿಕ್ಟ್ ಕಾಂಗ್ರೆಸ್ಸಿನ ಅಧ್ಯಕ್ಷರು ಮತ್ತು ಇನ್ನಿತರರು ಆರ್ಗನೈಸ್ ಮಾಡಿದ್ದಾರೆ ಅಂಥೇಳಿ ನನಗೆ ಮಾಹಿತಿ ಇದೆ. ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಇದು ರಾಜ್ಯ ಸರ್ಕಾರದ ಪರಿಮಿತಿಗೆ ಬರತಕ್ಕಂಥ ಇಶ್ಯೂ ಅಲ್ಲ. ಇದು ನೇರವಾಗಿ ಕೇಂದ್ರ ಸರ್ಕಾರದ ಪರಿಮಿತಿಗೆ ಬರತಕ್ಕಂಥದ್ದು. ಇದರಲ್ಲಿ ಭಾರತೀಯ ಜನತಾ ಪಾರ್ಟಿಯವರಿಗೆ ಏನಾದರೂ ಕಾನೂನಿನ ಅರಿವಿದ್ದರೆ, ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ನಂಬಿಕೆ ಇದ್ದರೆ ಈ ಪ್ರಕ್ರಿಯೆ ನಿಲ್ಲಿಸಬೇಕು. ಇದಕ್ಕೆ ಕಾರಣರಾದಂಥವರೆಲ್ಲರ ಮೇಲೆ ಕ್ರಮ ಜರುಗಿಸ್ತಕ್ಕಂಥದ್ದಕ್ಕೆ ಸುಪ್ರೀಂ ಕೋರ್ಟಿನ ಸಿಟ್ಟಿಂಗ್ ಜಡ್ಜಿನ ನೇತೃತ್ವದಲ್ಲಿ ತನಿಖೆ ಆಗಬೇಕು. ಇದಕ್ಕೆ ಆ ಕ್ಷೇತ್ರದ ಪ್ರತಿನಿಧಿಯಾಗಿರ್ತಕ್ಕಂಥ ಮಿಸ್ಟರ್ ಪ್ರಹ್ಲಾದ್ ಜೋಶಿ, ಎಲ್ಲರೂ ಮಾತನಾಡುವಂಥ ಎಲ್ಲರ ಮಾಹಿತಿಯ ಪ್ರಕಾರ ಪ್ರಹ್ಲಾದ್ ಜೋಶಿ ಆ್ಯಂಡ್ ಈ ಟೀಮ್ ಈ ಪ್ರಕ್ರಿಯೆ ಮಾಡಿ ಆ ಸಾವಿರಾರು ಕೋಟಿ ಬೆಲೆ ಬಾಳ್ತಕ್ಕಂಥ ಆಸ್ತಿಯನ್ನು ಗುಳುಂ ಮಾಡುವಂಥ ಪ್ರಯತ್ನ ಮಾಡಿರ್ತಕ್ಕಂಥ ಹಿನ್ನೆಲೆ ಅವರನ್ನು ಕೇಂದ್ರ ಮಂತ್ರಿಮಂಡಲದಿಂದ ಡಿಸ್ಮಿಸ್ ಮಾಡಬೇಕು ಅಂತೇಳಿ ಆಗ್ರಹಿಸ್ತೇವೆ. ನೋಡಿ, ಈಗ 2 ವಿಚಾರ ಇದೆ. ನಾವು ಯಾಕೆ ಪ್ರಿಯಂಪ್ಟ್ ಮಾಡುವಂಥದ್ದು? ಲೆಟ್ ಅಸ್ ವೆಯ್ಟ್ ಆ್ಯಂಡ್ ಸಿ. ಕೇಂದ್ರ ಸರ್ಕಾರ ಇವರೆಲ್ಲ ಹೇಳ್ತಾರಲ್ಲ, ಯಾರು ಚೌಕಿದಾರ್, ನಾ ಕಾವುಂಗ ನಾ ಕಾನೆ ದೂಂಗ ಅಂತ ಹೇಳ್ತಕ್ಕಂಥ ಮಿಸ್ಟರ್ ಮೋದಿ, ಇದನ್ನು ಯಾವ ರೀತಿಯಲ್ಲಿ ಉತ್ತರ ಕೊಡ್ತಾರೆ? ನಾಳೆ ಇಲ್ಲಿ ಬೆಂಗಳೂರಿಗೆ ಬರ್ತಾರೆ, ನೋಡೋಣ. ಲೆಟ್ ಅಸ್ ವೆಯ್ಟ್ ಆ್ಯಂಡ್ ಸಿ. ನೀವೇ ಕೇಳ್ತೀರಿ ಅವ್ರನ್ನ, ಏನರಪ್ಪ ಇದು ಕತೆ ಅಂತ. ಅಲ್ಲ, ಅಕಸ್ಮಾತ್ ಸಿಕ್ಕಿದ್ರೆ ಸಿಗೋದಿಲ್ಲ ಬಿಡಿ. ಅವ್ರ ಲೈಫಲ್ಲಿ 10 ವರ್ಷದಲ್ಲೇ ಸಿಕ್ಕಿಲ್ಲ, ಇನ್ನೆಲ್ಲಿ ಸಿಗ್ತಾರೆ? ಇಲ್ಲ, ಅವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ ನಿಮ್ಮನ್ನು ಎದುರಿಸುವಂಥ, ಯಾಕಂದರೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಸ್ಥಿತಿನಲ್ಲಿ ಅವರಿಲ್ಲ. ಅವ್ರಿಗೆ ಯಾವ ವಿಚಾರದಲ್ಲೂ ಅವರಿಗೆ ಉತ್ತರ ಕೊಡೋ, ಅವ್ರು ಏನು ಹೇಳ್ತಾರೋ ಅದನ್ನು ತಗೋಬೇಕೇ ಹೊರತು ಅವ್ರು ಯಾವುದೇ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥವರಲ್ಲ. ಅವರು ಈಗ ಏನಾಗಿದೆ ಅಂತ ಹೇಳಿದ್ರೆ ಬಹುಶಃ ಪ್ರಧಾನಗಿರಿಯನ್ನು ಮರೆತು ಈಗ ಒಂದು ರೀತಿ ಟೆಂಪಲ್ ರನ್ನಲ್ಲಿ ಶುರು ಮಾಡಿಕೊಂಡಿದ್ದಾರೆ. ಅದಕ್ಕೆ ಯಾರೋ ಹೇಳ್ತಾ ಇದ್ರು, ಉದರ ವೈರಾಗ್ಯವಿದು ಪದುಮನಾಭನಲ್ಲಿ ಲೇಸ ಬಕುತಿ ಇಲ್ಲ, ಉದಯ ಕಾಲದಲ್ಲೆದ್ದು ಗಡಗಡ ನಡಗುತ್ತ ನದಿಯಳು ಮಿಂದೆವೆಂದು, ಕಾಮ ಕ್ರೋಧ ಮದ ಮಾತ್ಸರ್ಯ ಮೋಹಗಳನ್ನೇ ಒಳಗೆ ತುಂಬಿಟ್ಟುಕೊಂಡು ಬದಿಯಲ್ಲಿದ್ದವರಿಗೆ ಆಶ್ಚರ್ಯ ತೋರುತ್ತಾ ಕಂಚುಗಾರರ ಅಂಗಡಿ ಎಂದು ಕಂಚು ಹಿತ್ತಾಳೆಯ ಪ್ರತಿಮೆಯ ನೆರಹಿ ಮಿಂಚಲೆನುತ ಬೋಜ್ಯೋತಿಗಳ ನಚ್ಚಿ ವಂಚನೆಯಲ್ಲಿ ಘನಪೂಜೆ ಮಾಡುವುದು ಅಂತೇಳಿ ಬಹುಶಃ ದಾಸರು ಈ ಪದವನ್ನು ಬಹುಶಃ ಇವರಿಗೆ ಅಂತಲೇ ಬಹುಶಃ ಹೇಳಿರಬೇಕು ಅಂತ ಅನ್ನಿಸ್ತಾ ಇದೆ ನನಗೆ. ಅರೆ, ನಿಮಗೆ ಈಗ ಉದಾಹರಣೆಗೆ ರಾಮನ ಮಾತಿನ ಬಗ್ಗೆ ಭಾಳ ಹೇಳ್ತಾರೆ. ರಾಮ ಅಂದರೆ ಕೊಟ್ಟ ಮಾತಿನ ರೀತಿ ನಡ್ಕೊಳ್ಳೋವಂಥ ಮರ್ಯಾದಾ ಪುರುಷೋತ್ತಮ. ಮೋದಿಯವರು ರಾಮಾಯಣ ಓದಿದ್ದಾರೋ, ತುಳಸಿ ರಾಮಾಯಣ ಓದಿದ್ದಾರೋ, ಅಥವಾ ರಾಜಗೋಪಾಲಾಚಾರಿ ಅವರ ಇಂಗ್ಲೀಷ್ ರಾಮಾಯಣ ಓದಿದ್ದಾರೋ, ಅಥವಾ ಮಹರ್ಷಿ ವಾಲ್ಮೀಕಿ ಬರೆದಂಥ ಸಂಸ್ಕೃತದ ರಾಮಾಯಣ ಓದಿದ್ದಾರೋ, ಅಥವಾ ಕುವೆಂಪುರವರು ಬರೆದಂಥ ಕನ್ನಡದ ರಾಮಾಯಣ ಓದಿದ್ದಾರೋ, ಅಥವಾ ಕಂಬರಾಮಾಯಣ ತಮಿಳಲ್ಲಿ ಬರೆದಿರ್ತಕ್ಕಂಥದ್ದು ಓದಿದ್ದಾರೋ, ಯಾವುದು ಓದಿದ್ದಾರೋ ಅಥವಾ ಓದಿಲ್ಲ? ನನ್ನ ಪ್ರಕಾರ ಓದಿಲ್ಲ. ಬಹುಶಃ ಅವರು ಓದಿದ್ದಿದ್ರೆ ಅವರು ಕೊಟ್ಟಂಥ ಮಾತುಗಳಿದ್ದಾವಲ್ಲ ಅವನ್ನು ಈಡೇರಿಸುವಂಥ ವಚನ ಪಾಲಕರಾಗಬೇಕಾಗಿತ್ತು. ಬಹುಶಃ ಈ ದೇಶದಲ್ಲಿ ಯಾರಾದರೂ ವಚನ ಭ್ರಷ್ಟಿದ್ರೆ ನಂಬರ್ 1 ಮಿಸ್ಟರ್ ಮೋದಿ. ಭ್ರಷ್ಟಾಚಾರ ನಿಲ್ಲಿಸ್ತೇವೆ, ಕಪ್ಪು ಹಣ ತರ್ತೇವೆ, 15 ಲಕ್ಷ ಹಾಕ್ತೇವೆ, ಹಾಕಿಲ್ಲ. 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೇವೆ ವರ್ಷಕ್ಕೆ, ಸೃಷ್ಟಿ ಆಗಿಲ್ಲ. ಬೆಲೆಗಳನ್ನು ಇಳಿಸ್ತೇವೆ, ಇಲ್ಲ.
ಮತ್ತು ಏನಪ್ಪ ಮಾಡಿರೋದು ಮಿಸ್ಟರ್ ಮೋದಿ? ಆದರೆ ಅದನ್ನೇ ನೋಡಿ, ವಚನ ಪಾಲಕರು ನಿಜವಾದಂಥ ಶ್ರೀರಾಮನ ಆದರ್ಶಗಳನ್ನು ಮೈಗೂಡಿಸ್ಕೊಂಡಿರೋರು ಯಾರಾದರೂ ಇದ್ದರೆ ಅದು ಕಾಂಗ್ರೆಸ್ಸಿನವರು. ನಾವು 5 ಗ್ಯಾರಂಟೀಸನ್ನು ಕೊಟ್ಟಿದ್ವಿ, 5 ಗ್ಯಾರಂಟೀಸನ್ನು ಯಥಾವತ್ತಾಗಿ ಜಾರಿಗೆ ತಂದಿದ್ದೇವೆ. ಇದು ರಾಮನ ಆದರ್ಶಗಳ ಹಿನ್ನೆಲೆಯಲ್ಲಿ ಜಾರಿಗೆ ತಂದಿರತಕ್ಕಂಥ, ಕೊಟ್ಟ ಮಾತಿನ ರೀತಿ ನಡ್ಕೊಂಡಿರ್ತಕ್ಕಂಥದ್ದು. ಆದರೆ ಅದನ್ನು ಸಹಿಸ್ಕೊಳ್ಳಿಕ್ಕೆ ಆಗದೇ ಇರುವಂಥವ್ರು ಮನಸಾ ಇಚ್ಛೆ ಮಾತನಾಡ್ತಾ ಇದ್ದಾರೆ. ಅದರಲ್ಲೂ ಪ್ರಹ್ಲಾದ್ ಜೋಶಿ, ಅನಂತಕುಮಾರ್ ಹೆಗಡೆ, CT ರವಿ, ಶೋಭಾ ಕರಂದ್ಲಾಜೆ, R ಅಶೋಕ್, ಇನ್ನಿತರರು, ಮತ್ತು ಆ ಪಕ್ಷದ ಅಧ್ಯಕ್ಷರು ವಿಜಯೇಂದ್ರ. ನಾನು ನಿಮ್ಮ ಮೂಲಕ ಕೇಳ್ತೇನೆ, ರಾಮನ ಆದರ್ಶಗಳ ಮುಖ್ಯನೇ ಹೊರತು ಪ್ರತಿಮೆ ಅಲ್ಲ. ಪ್ರತಿಮೆನೂ ಬೇಕು ಪೂಜಿಸಲಿಕ್ಕೆ, ಆದರೆ ರಾಮನ ನಿಜವಾದಂಥ ಆದರ್ಶಗಳನ್ನು ಮೈಗೂಡಿಸ್ಕೋಬೇಕಲ್ವಾ? ಯಾರು ಮೈಗೂಡಿಸ್ಕೊಂಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು? ಅಯೋಧ್ಯಾಕಾಂಡ ಸರ್ಗ 100 ರಾಜನೀತಿ ಅಂದರೆ ಏನು, ಅರ್ಥನೀತಿ ಅಂದ್ರೇನು, ಸಾಮಾಜಿಕ ನೀತಿ ಅಂದರೆ ಏನು, ಮಹಿಳೆಯರ ರಕ್ಷಣೆ, ಮಕ್ಕಳ ರಕ್ಷಣೆ, ಸತ್ಪುರುಷರ ರಕ್ಷಣೆ ಹೇಗೆ ಮಾಡಬೇಕು ಅನ್ನೋದು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಸೊ ಹಾಗಾಗಿ ನಾನಿಷ್ಟೇ. ಆಮೇಲೆ ಭ್ರಷ್ಟಾಚಾರ ರಹಿತವಾದಂಥ ಸಮಾಜ ಕಟ್ಟಬೇಕು ಅನ್ನೋಂಥದ್ದು ಮಹರ್ಷಿ ವಾಲ್ಮೀಕಿದಿರ್ಬೋದು, ರಾಮನ ವಿಚಾರ ಇರ್ಬೋದು. ಆದರೆ ಇವತ್ತು ನೋಡಿ, ಈ ಹುಬ್ಬಳ್ಳಿಯಲ್ಲಿ ನಡೆದಿರ್ತಕ್ಕಂಥದ್ದು ಇದೊಂದು ಘಟನೆ. ಅವರ ಯತ್ನಾಳ್ರವರೇ ಹೇಳ್ತಾರೆ, ಯಾವ ಕೋವಿಡಲ್ಲೇ 40,000 ಕೋಟಿ ಗುಳುಂ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು ಅಂತೇಳಿ. ಅವರ ಮೇಲೆ ಯಾರೂ ಮಾತನಾಡಲ್ಲ, ಯಾವ ಆ್ಯಕ್ಷನ್ನು ತಗೊಂಡಿಲ್ಲ. ಯಾಕೆಂದರೆ ಎಲ್ಲಾದರೂ ಇದಾದರೆ ಎಲ್ಲಿ ರೀಬೌನ್ಸ್ ಆಗುತ್ತೋ ಅನ್ನೋವಂಥ ಭಯ. ಇಲ್ಲಿ ಬರೇ 13 ಎಕರೆನಲ್ಲಿ ಸುಮಾರು 1,300 ಕೋಟಿ ಬೆಲೆ ಬಾಳ್ತಕ್ಕಂಥದ್ದನ್ನು ಗುಳು ಮಾಡಲಿಕ್ಕೆ ಹೊರಟಿದ್ದಾರಲ್ಲ ಈ ಹುಬ್ಬಳ್ಳಿಯ ಈ ನಾಯಕರ ಪ್ರಹ್ಲಾದ್ ಜೋಶಿ ಆ್ಯಂಡ್ ಈ ಟೀಮ್ನವರು. ನಿಜಕ್ಕೂ ಸಹ ಇದು ಅತ್ಯಂತ ಖಂಡನೀಯವಾಗಿರ್ತಕ್ಕಂಥದ್ದು ಮತ್ತು ರಾಜ್ಯಕ್ಕೆ, ರಾಷ್ಟ್ರಕ್ಕೆ ನಷ್ಟ ಉಂಟಾಗ್ತಕ್ಕಂಥದ್ದಿದೆ. ಇದನ್ನು ತೀವ್ರತರವಾಗಿ ಇದನ್ನು ಯಾವ ರೀತಿ, ಈಗಾಗಲೇ ನಾನು ಹೇಳಿದೆ, ಬೀದಿಗೆ ಇವತ್ತು ಇಳಿದು ಹೋರಾಟ ಮಾಡ್ತಕ್ಕಂಥ ಕೆಲಸ ನಮ್ಮ ಪಾರ್ಟಿಯವರಲ್ಲೇ ಮಾಡ್ತಾ ಇದ್ದಾರೆ. ಈ ಸಾರ್ವಜನಿಕ ಸ್ವತ್ತನ್ನು ಉಳಿಸ್ತಕ್ಕಂಥದ್ದಕ್ಕೆ ನಮ್ಮ ಪಕ್ಷ ಎಲ್ಲ ಸಂದರ್ಭದಲ್ಲಿ ಬದ್ಧವಾಗಿರುತ್ತೆ ಅನ್ನೋಂಥ ಮಾತನ್ನು ಹೇಳಿಕೆ ಬಯಸ್ತೇನೆ. 9 ಇಯರ್ಸ್ ಅವರಲ್ಲಿ ಸ್ಪೆಸಿಫಿಕ್ ಆಗಿ ನನಗಿರುವಂಥ ಮಾಹಿತಿ, ಯಾಕಂದರೆ ಇವತ್ತು ಟೆಂಡರ್ ಓಪನ್ ಆಗಬೇಕಾಗಿ ಅಲ್ಲಿ ಜನ ಮಾತನಾಡ್ತಾ ಇದ್ದಾರೆ, ಯಾರ್ಯಾರು ಎಷ್ಟೆಷ್ಟಕ್ಕಾಗಿದ್ದಾರೆ, ಯಾವ್ಯಾವ ಕಂಪನಿಗಳಾಗಿದ್ದಾವೆ. ನಾನು ಹೆಸರುಗಳು ಹೇಳಕ್ಕೆ ಹೋಗೋದಿಲ್ಲ ಈ ಹಂತದಲ್ಲಿ. ಇದನ್ನು 19 ಇಯರ್ಸ್ ಆದಮೇಲೆ ಇದನ್ನು ವಾಪಸ್ ಕೊಡೋದು ಎಲ್ಲಾದರೂ ಸಾಧ್ಯನಾ ರೈಲ್ವೇಸ್ಗೆ? ಹೃದಯ ಭಾಗದಲ್ಲಿ ಅತ್ಯಂತ ಬೆಲೆ ಬಾಳ್ತಕ್ಕಂಥ, ಅತ್ಯಂತ ಅವಶ್ಯ ಇರತಕ್ಕಂಥ ಅಭಿವೃದ್ಧಿಗೆ, ಅದರಲ್ಲೂ ಸಹ ಆ ಹುಬ್ಬಳ್ಳಿಯ ಹೃದಯ ಭಾಗದಲ್ಲಿ ಏನಾದರೂ ಸಹ ನಿಮ್ಮ ಏನಂತೀರಿ ಮಾಲ್ಗಳನ್ನು ಕಟ್ತಕ್ಕಂಥದ್ದಕ್ಕೆ ಅಥವಾ ಹೌಸಿಂಗ್ ಇದನ್ನು ಮಾಡ್ತಕ್ಕಂಥದ್ದಕ್ಕೆ ಅತೀ ಸೂಕ್ತವಾಗಿರ್ತಕ್ಕಂಥ ಪ್ರದೇಶ. ಕಮರ್ಷಿಯಲ್ ಕಾಂಪ್ಲೆಕ್ಸನ್ನು ಮಾಡ್ತಕ್ಕಂಥದ್ದಕ್ಕೆ ಈ ರೀತಿಯ ಕಮರ್ಷಿಯಲ್ ಪರ್ಪಸ್ಗೆ ಮಾಡಿದ್ದಾರೆ ಅನ್ನೋವಂಥದ್ದು ನನ್ನ ಮಾಹಿತಿ. ಯಾಕೆ ಮಿಸ್ಟರ್ ಜೋಶಿ ಅವ್ರ ಕಾನ್ಸ್ಟಿಟ್ಯೂನ್ಸಿ ಮಾತೆತ್ತಿದ್ರೆ ರಿಯಾಕ್ಷನ್? ಯಾಕೆ ಬಾಯಿ ಬಿಡ್ತಾ ಇಲ್ಲ? ಮೌನಂ ಸರ್ವಸಮ್ಮತಂ ಅಂತ ಹೇಳಿ ಬಹುಶಃ ಅವರಿಗೆ ಅವರ ಅನುಯಾಯಿಗಳು ಇದರಲ್ಲಿ ಇರೋದರಿಂದ ಬಾಯಿ ಬಿಡ್ತಾ ಇಲ್ಲ ಅನ್ನೋವಂಥದ್ದು ನಮ್ಮೆಲ್ಲರ ಮತ್ತು ಆ ಭಾಗದ ಜನರ ಅಭಿಪ್ರಾಯ ಆಗಿದೆ. ಸೊ ಒಂದು ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯವರು ಈ ರೀತಿ ಗುಳುಂ ಸಂಸ್ಕೃತಿಯನ್ನು ಮೈಗೂಡಿಸ್ಕೊಂಡಿದ್ದಾರೆ. ಆದರೆ ಮಾತನಾಡೋದು ಮಾತ್ರ ಸತ್ಯ ಹರಿಶ್ಚಂದ್ರ ರೀತಿಯಲ್ಲಿ ಮಾತನಾಡ್ತಾರೆ. ಬಹುಶಃ ಜನ ಅರ್ಥ ಮಾಡಿಕೊಂಡು ಈ ಬರುವ 24ರ ಈ ವರ್ಷದ ಚುನಾವಣೆಯಲ್ಲಿ ಇವರಿಗೆ ಪಾಠ ಕಲಿಸ್ತಾರೆ ಅಂತೇಳಿ ನಾನು ಭಾವಿಸ್ತೀನಿ.